ಹಲೋ, ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ರಿಗೂ. ನಾನು ಗಾಯತ್ರಿ. ವೆಲ್ಕಮ್ ಟು ಮೈ ಚಾನಲ್ ಗಾಯೂಸ್ ಕ್ಲಿಟ್ಸ್. ನಿಮ್ಮೆಲ್ರಿಗೂ ನನ್ನ ಮೊದಲನೆಯ ಅರ್ಲಿ ಮಾರ್ನಿಂಗ್ ವ್ಲಾಗ್ಗೆ ಸ್ವಾಗತ. ಇದು ಈ ಮನೆಗೆ ಬಂದಮೇಲೆ ಬೇಗ ಎದ್ದು ನಾನು ಕೆಲಸ ಶುರು ಮಾಡಿದ್ದು. ಇಡೀ ಮನೆಯಲ್ಲಿ ಅಡುಗೆ ಮನೆ ಒಂದೇ ನಮಗೆ ಕ್ಲೀನಾಗಿ ಸಿಕ್ಕಿರೋದು. ಇದನ್ನು ಆ ಕಿಟಕಿ ಏನಿದೆ ಆ ಸರಳುಗಳಿಗೂ ಕೂಡ ರಾಡ್ಗಳಿಗೆ ಕೂಡ ಇನ್ನು ಪೇಂಟ್ ಆಗಬೇಕಿತ್ತು. ಸರಿ, ಆದರೂ ಪರವಾಗಿಲ್ಲ, ನಾವು ಬಂದು ಸೇರ್ಕೊಂಡಿದ್ದೀವಿ, ಮಾಡ್ತಾಯಿದ್ದೀವಿ. ನನ್ನ ದಿನಚರಿ ಶುರುವಾಗಿದೆ. ಆಲ್ಮೋಸ್ಟ್ ಕಿಚನ್ ಹೇಗೆ ಸಾಧ್ಯನೋ ಎಷ್ಟರ ಮಟ್ಟಿಗೆ ಅದು ಫಂಕ್ಷನಲ್ ಅನಿಸುತ್ತೋ ಅಷ್ಟರ ಮಟ್ಟಿಗೆ ನಾನು ಜೋಡಿಸ್ಕೊಂಡು ಕೆಲಸ ಶುರು ಮಾಡಿಕೊಂಡೆ. ಒಂದು ಏನು ಗೊತ್ತಾ ಸಂತೋಷ, ಈ ಮನೆಗೆ ಬಂದ ಮೇಲೆ ಬೆಳಗ್ಗೆ ಎದ್ದು ಕಿಟಕಿ ಬಾಗಿಲುಗಳನ್ನು ತೆಗೆಯೋಕೆ ಖುಷಿ ಅನಿಸುತ್ತೆ ಗಾಳಿ ಬೆಳಕಿಗೆ. ಈಗಿರೋ ಮನೆಯಲ್ಲಿ ಯಾವತ್ತಿಗೂ ಎದ್ದ ತಕ್ಷಣ ಬಾಗಿಲು ತೆಗಿತಾ ಇರಲಿಲ್ಲ, ಯಾಕಂದರೆ ರೋಡಿಗೆ ಬಾಗಿಲು ತೆಗೆದು ಬಿಡೋ ಹಾಗೂ ಇಲ್ಲ. ತೆಗೆದ ತಕ್ಷಣ ಕ್ಲೋಸ್ ಮಾಡ್ಕೊಂಡು ಒಳಗೆ ಬರಬೇಕಿತ್ತು. ರೋಡಗಲ್ಲೇ ಇದ್ದೆ ಬಾಗಿಲು, ಯಾರಾದರೂ ಒಳಗೆ ಬಂದುಬಿಡ್ತಾರೆ, ಆ ಥರ ಒಂದು. ಬಟ್ ಇವಾಗಂತೂ ತುಂಬ ಸಂತೋಷ ಆಗುತ್ತೆ. ನನಗೆ ಭಾಳ ಖುಷಿ ಅಂದರೆ ಈ ಬಾಗಿಲು ತೆಗೆದು ಆ ಗಾಳಿ, ಬೆಳಗಿನ ಬೆಳಕು ಅದನ್ನು ಫೀಲ್ ಮಾಡೋದು, ಅದು ಭಾಳ ಸಂತೋಷದ ವಿಚಾರ ನನಗೆ. ತುಂಬ ಜನ ಬ್ಲೆಸ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಪ್ರೀತಿಯಿಂದಲೇ ಅಥವಾ ನಿಮ್ಮ ಆಶೀರ್ವಾದದಿಂದಲೇ ಏನೋ ದಿನಕ್ಕೂ ಒಂದು ಹೊಸ ಹುಮ್ಮಸ್ಸು ನಮಗೆ. ಹಾಗೆ ಕಂಪ್ಲೀಟ್ ಹೋಮ್ ಟೂರ್ ಮಾಡ್ತೀನಿ, ಹಾಗೆ ಇಂಡಿವಿಜುವಲ್ ರೂಮ್ಸು ಕೂಡ ತೋರಿಸ್ತೀನಿ. ಅದಕ್ಕೆ ನಾನು ಫಸ್ಟ್ ಆರ್ಗನೈಸ್ ಮಾಡ್ಕೋಬೇಕು. ಆರ್ಗನೈಸ್ ಮಾಡ್ಕೊಳ್ಳುವಾಗ ಏನೇನಿದೆ ಏನೆಲ್ಲ ನಾನು ಬಳಸ್ಕೋಬೋದು ಅಂತ ನೋಡಿಕೊಂಡು, ನಾನು ಏನಾದರೂ ತೊಗೊಂಬರೋದಿದ್ರೆ, ಕೊಂಡ್ಕೋಬೇಕು ಅನ್ನೋದಿದ್ರೆ ಮತ್ತು ಅದನ್ನು ಮುಗಿಸ್ಕೊಂಡು ನಾನು ನಿಮಗೆ ಇಂಡಿವಿಜುವಲ್ ರೂಮ್ ಟೂರ್ಸ್ನ ಮಾಡ್ತೀನಿ. ಓಕೆ, ಈ ಮನೆಯಲ್ಲಿ ನೈಟ್ ಎಲ್ಲ ಕ್ಲೀನ್ ಮಾಡಿ ಮಲಗಿದೆ. ನಾವು ಕ್ಲೀನಿಂಗ್ ಒಂದು 8 ಗಂಟೆಗೇನೋ ಊಟ ಆಗಿತ್ತು, ಬೇಗನೆ ಕ್ಲೀನ್ ಎಲ್ಲ ಮಾಡಿ ಮಲಗಿದ್ದೆ. ಆದರೆ ಅವರು ಹೊರಗಡೆ ಎಲ್ಲ ಪಾಲಿಶಿಗೆಲ್ಲ ಉಜ್ಕೊಳ್ತಾ ಇರ್ತಾರೆ. ಅದನ್ನು ಮಾಡುವಾಗ ಧೂಳೆಲ್ಲ ಮತ್ತೆ ಒಳಗಡೆ ಬಂದಿತ್ತು. ಹಾಗಾಗಿ ಗ್ಯಾಸ್ ಸ್ಟೌವ್ನ ಇನ್ನೊಮ್ಮೆ ಸ್ವಲ್ಪ ಒರೆಸ್ಕೊಂಡು ಈಗ ಹಾಲು ಕಾಯ್ಲಿಕ್ಕೆ ಇಡಬೇಕು, ಕಷಾಯ ಮಾಡೋಕ್ಕಿಡಬೇಕು. ನಾನು ತಣ್ಣೀರು ಕುಡಿಬೇಕು. ಇನ್ನು 4:15 4:45 ಆಗಿತ್ತೇನೋ ಟೈಮು. ಸರಿ, ಆಚೆ ಹೋಗೋದು ಬೇಡ, ಸ್ವಲ್ಪ 5:05 ಆಗಲಿ, ಆಮೇಲೆ ಗುಡಿಸ್ಬಿಟ್ಟು ರಂಗೋಲಿ ಹಾಕಿದ್ರೆ ಆಯಿತು ಅಂತ ಅಂದ್ಕೊಂಡು ಸೀದಾ ನಾನು ಬಂದಿದ್ದು ಅಡುಗೆ ಮನೆಗೆ. ಆ ವಾತಾವರಣನೇ ಚೆಂದ, ಅಷ್ಟು ಚೆನ್ನಾಗಿರುತ್ತೆ. ಅದು ಕಾಲ ಕಳೆಯುವಾಗಲೇ ಗೊತ್ತಾಗೋದು. ನಾನು ಹೇಳಿದ್ನಲ್ಲ, ಮೋಸ್ಟ್ ಅವೇಟೆಡ್ ಅಂತಲೇ ಹೇಳ್ಬೋದು. ಈ ಟೈಮ್ಗೆ ನಾನು ಕಾಯ್ತಾ ಇದ್ನೇನೋ ಅಂತ ಮನಸ್ಸಿಗೆ ಯಾವಾಗಲೂ ಅನಿಸುತ್ತೆ. ಈ ಬೆಳಗಿನ ಜಾವ ಎದ್ಬಿಟ್ಟು ಹೋಗಿ ಕೆಲಸ ಮಾಡೋದು, ಎಷ್ಟೊತ್ತಿಗೂ ಎದ್ದೇಳು ಒಂದು ನಾನು ಎದ್ದೇಳ್ತೀನಿ, ಅಷ್ಟು ನನಗೆ ಖುಷಿ ಇದೆ. ಬಿಕಾಸ್ ನಾನು ಅರ್ಲಿ ಬಾಡಿ, ಇವಾಗಂತಲ್ಲ ಯಾವಾಗಲಿಂದ ನಂಗೆ ಅದು ಅಭ್ಯಾಸ ಇದೆ ಬೆಳಗ್ಗೆ ಬೇಗ ಎದ್ದು. ಇದ್ದಿದ್ರಲ್ಲೂ ಇವಾಗ ಅಷ್ಟು ತಲೆ ಕೆಡಿಸ್ಕೊಳ್ಳೋವಂಥದ್ದು ಏನೂ ಇಲ್ಲ, ಎದ್ದು ಕೆಲಸ ಮಾಡ್ಕೋಬೋದು ಅಂತ ಗೊತ್ತಲ್ವಾ. ಆ ಫ್ರೆಶ್ನೆಸ್ಸು ಅಥವಾ ಆ ಗಾಳಿ, ಅದಕ್ಕೆ ಬೇಗ ಎದ್ದೇಳ್ಬೋದು. ಹಾಗೆ ತುಂಬ ಜನ ನೆನ್ನೆನೇ ಹಾಕಿದ್ದೀರಾ ಹೋಮ್ ಟೂರ್ ಮಾಡಿ ಅಂತ. ನಾ ಮತ್ತೆ ಅದೇ ಹೇಳ್ತಾರೆ, ಸ್ವಲ್ಪ ಕೆಲಸ ಮುಗಿದ್ಬಿಡಲಿ. ಆಲ್ಮೋಸ್ಟ್ ಇವತ್ತಿಗೆ ಕ್ಲೀನಿಂಗ್, ಮ್ಯಾಕ್ಸಿಮಮ್ ಕ್ಲೀನಿಂಗ್ ಆಗೋಗಿದೆ. ಇವತ್ತು ನಮ್ಮದು ಬಾಕಿ ಉಳಿದಿರೋ ಸಾಮಾನುಗಳು, ಸೋಫಾ ಸೆಟ್ ಆಗಲಿ, ದಿವಾನು, ಮನೇಲಿರುವಂಥ ಸಾಮಾನುಗಳನ್ನೆಲ್ಲ, ಬಟ್ಟೆ ಪ್ರತಿಯೊಂದನ್ನು ಇವತ್ತು ಶಿಫ್ಟಿಂಗ್ ಮಾಡ್ಕೋತೀವಿ. ಮಾಡಿಕೊಂಡು 1-2 ದಿನ ಆರ್ಗನೈಸ್ ಮಾಡ್ಕೋತೀನಿ. ಅಷ್ಟರಲ್ಲಿ ತುಮಕೂರು ಈವೆಂಟ್ ಬರುತ್ತೆ. ತುಮಕೂರು ಈವೆಂಟ್ ಮುಗಿದ್ರೆ ನೆಕ್ಸ್ಟ್ ಬಂದು ನಾನು ಹೋಮ್ ಟೂರ್ನ ಮಾಡ್ತೀನಿ. ಅಮ್ಮ ಇರ್ತಾರೆ, ಸೊ ಅಮ್ಮನ ಜೊತೆಗೆ ಒಂದು ಹೋಮ್ ಟೂರ್ ಮಾಡೋ ಪ್ರಯತ್ನ ಮಾಡ್ತೀನಿ. ನೋಡೋಣ ಹೇಗಾಗುತ್ತೆ. ಅಂದ್ಕೊಂಡಿದ್ದಂಗೆ ಆದರೆ ಭಾಳ ಒಳ್ಳೆಯದು. ಐ ಆಮ್ ವೆರಿ ಪಾಸಿಟಿವ್. ನಾನು ಅಂದ್ಕೋತೀನಿ ಆಗುತ್ತೆ ಅಂತಲೇ ಅಂದ್ಕೊಂಡು. ಸೊ ಬನ್ನಿ, ನನ್ನ ದಿನಚರಿ ಇವಾಗ ನೋಡ್ತಾ ಹೋಗ್ತೀರಾ. ನನಗೆ ಹೀಗೆ ಗ್ಯಾಸ್ ಸ್ಟವ್ ಮಾತ್ರ ಯಾವಾಗಲೂ ಧೂಳಿಲ್ದೇ ಇರಬೇಕು. ಈಗ ಮನೇಲಿ ಇರೋವಂಥ ಗ್ಯಾಸ್ ಸ್ಟವ್ನ ನಾನು ಸ್ಪೇರಾಗಿ ಇಟ್ಕೊಳ್ತಾ ಇದ್ದೀನಿ. ಯಾಕೆ ಅಂತಂದರೆ ಅದು ನಂಗೆ ತುಂಬ ಪ್ರೀತಿಯಿಂದ ತೊಗೊಂಡಿದ್ದು. ಅಷ್ಟೇ ಪ್ರೀತಿಯಿಂದ ನಾನು ಪ್ರತಿಯೊಂದು ವಸ್ತುನೂ ಮೇಂಟೈನ್ ಮಾಡ್ತೀನಿ, ಯಾವುದೂ ಹಾಳಾಗಲ್ಲ. ನನಗೆ ಸಾಕಾಯಿತು, 10-12 ವರ್ಷ ಆಯಿತು ಅಂಥೇಳಿ ನಾನು ಚೇಂಜ್ ಮಾಡಬೇಕೇ ಹೊರತು, ನನ್ನ ಹತ್ರ ಒಂದೇ ಒಂದು ತೊಗೊಂಡ್ರೆ, ನಾನು ಮೊದಲನೇ ಸರಿ ತೊಗೊಂಡ್ರೆ ಚಾಕು ಕೂಡ ಇದೆ. ಅದು ಶಾರ್ಪ್ನೆಸ್ ಹಾಗೇ ಇದೆ. ಬಿಕಾಸ್ ನಾನು ಸೊಪ್ಪು ತರಕಾರಿ ಕಟ್ ಮಾಡೋಕ್ಕೆ ಬಳಸೋ ಅಂಥ ಚಾಕುನ ಇನ್ನೇನಕ್ಕೂ ಬಳಸಲ್ಲ. ಕೆಲವರು ಹೇಗೆ ಅಂದರೆ ಅದೇ ಚಾಕುವಲ್ಲಿ ಬಟ್ಟೆನೂ ಕಟ್ ಮಾಡಿದೆ, ಅದೇ ಚಾಕುವಲ್ಲಿ ಪ್ಲಾಸ್ಟಿಕ್ ಕಟ್ ಮಾಡೋದು ಎಲ್ಲ ಮಾಡಿದಾಗ ನಮಗೆ ತರಕಾರಿ ಕರೆಕ್ಟಾಗಿ ಕಟ್ಟಾಗಲ್ಲ. ಆವಾಗ ಚಾಕು ಯೂಸ್ ಇಲ್ಲ ಅಂತ ಮತ್ತೆ ಚೇಂಜ್ ಮಾಡಬೇಕಾಗತ್ತೆ. ಬಟ್ ನಾನು ಆ ಥರ ಅಲ್ಲ, ನಾನು ಆ ಚಾಕು ಅದಕ್ಕೆ ಇಡ್ತೀನಿ. ಪಾರ್ಸಲ್ಸ್ ಕಟ್ ಮಾಡೋಕ್ಕೆ ಬ್ಲೇಡ್ ಯೂಸ್ ಮಾಡ್ತೀವಿ, ನೈಫ್ ಯೂಸ್ ಮಾಡ್ತೀವಿ. ಹಾಗೆ ಇನ್ನು ಏನಾದರೂ ಕಟ್ ಮಾಡಬೇಕು ಅಂದರೆ ಕತ್ರಿ, ಚಾಕು, ಸಿಸರ್ಸ್ನ ಯೂಸ್ ಮಾಡ್ತೀವಿ. ಆದರೆ ಸೀಮಿತವಾಗಿ ಅದಕ್ಕೆ ಅಂತ ಇಟ್ಬಿಟ್ರೆ, ನಿಮಗೂ ಅಷ್ಟೇ ನಾನು ಹೇಳೋದು, 10 ವರ್ಷ ಏನು 15 ವರ್ಷ ಬೇಕಾದರೂ ಬಳಸ್ಬೋದು ಒಂದು ಚಾಕುನ. ಆದರೆ ಅದನ್ನು ಅದಕ್ಕೆ ಮಾತ್ರ ಸೀಮಿತವಾಗಿಡಿ. ಇದು ಒಂದು ಟಿಪ್ ಅಂತಲೇ ಅಂದ್ಕೊಳ್ಳಿ. ಕೆಲವ್ರು ಹೇಳ್ತಾರೆ, ನಾನು ಚಾಕು ಶಾರ್ಪ್ ಮಾಡ್ಕೊಳ್ತಾ ಇದ್ದೀನಿ, ಹೊಂಡ ಆಗೋಗಿದೆ ಅದಕ್ಕೆ ಅಂತ. ನಾನು ಯಾವತ್ತಿಗೂ ಆ ಕೆಲಸನೇ ಮಾಡಿಲ್ಲ. ನಾನು ಹೇಳಿದ್ನಲ್ಲ, 20 ವರ್ಷದ ಚಾಕು ಇವತ್ತಿಗೂ ಬಳಸ್ತಾ ಇದ್ದೀನಿ, ಇವತ್ತಿಗೂ
ಟೊಮ್ಯಾಟೊಗೂ ಅದೇ ಶಾರ್ಪ್ನೆಸ್ ಇದೆ. ಯಾಕೆ ಅಂದರೆ ನನಗೆ ಜಿಗ್ಜ್ಯಾಗ್ ಚಾಕುಗಳು ಇಷ್ಟ, ಯಾಕಂದರೆ ಟೊಮ್ಯಾಟೊ ಚೆನ್ನಾಗಿ ಕಟ್ ಮಾಡ್ಬೋದು. ಆ ಚಾಕುಗಳನ್ನೇ ನಾನು ಪ್ರತಿದಿನ ಬಳಸೋದು. ಏನೂ ಆಗಿರಲ್ಲ, ಇವತ್ತಿಗೂ ಬಳಸ್ತೀನಿ, ಏನೂ ಆಗಿಲ್ಲ. ಆಶ್ಚರ್ಯ ಅನಿಸ್ಬೋದು. ಹೌದು, ನಾವು ಹೇಗೆ ಮೇಂಟೈನ್ ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡ್. ಹೊರಗಡೆ ಕತ್ಲಿದೆ, ಒಂದು ಲೈಟ್ ಹಾಕಿದ್ದೆ ಹೊರಗಡೆದು, ಆ ಲೈಟು ಕಾಂಪೌಂಡ್ ಮೇಲೆ ಬಿದ್ದು ಬೆಳಕು ನಿಮಗೆ ಒಂದು ಬಾರ್ಡ್ರ್ ಕಾಣಿಸ್ತಾ ಇದೆ ಕಾಂಪೌಂಡ್ದು ಎದುರುಗಡೆ ಕಿಟಕಿಲಿ. ತುಂಬ ಜನದ್ದು ಒಂದೇ, ಕಿಟಕಿ ಚಿಕ್ಕದಾಯಿತು ಅಂತಿದ್ದೀರಾ. ಆಫ್ಕೋರ್ಸ್ ಕಿಟಕಿ ಚಿಕ್ಕದಾಯಿತು, ಬಟ್ ನಂಗೆ ಅನಿಸಿಲ್ಲ. ಇದ್ರಲ್ಲಿ ಬರೋ ಗಾಳಿಗೆ ಗ್ಯಾಸ್ ಸ್ಟವ್ ಉರಿಯಲ್ಲ. ಸೆಂಟ್ರದ್ದು ನಾನು ಕಿಟಕಿ ಹಾಕಿಬಿಟ್ಟೆ ನಾನು ಅಡುಗೆ ಮಾಡಬೇಕು. ಆ ಕಡೆ ಈ ಕಡೆ ಕಿಟಕಿ ಎನಿ ಟೈಮ್ ತೆಗೆದಿರ್ತೀನಿ. ಹಾಗೆ ಯುಟಿಲಿಟಿ ಡೋರ್ ಇದೆ. ಯುಟಿಲಿಟಿ ಡೋರು ಓಪನ್ ಆಗೋದು ಒಂದು ಓಪನ್ ಸ್ಪೇಸ್ಗೆ. ಸೊ ಹಾಗಾಗಿ ಅಲ್ಲಿಂದ ಬರೋ ಬೆಳಕು ಗಾಳಿ ನನಗೆ ಬೇಕಾದಷ್ಟು ಆಗುತ್ತೆ. ನನಗೆ ಅದನ್ನೇ ಬಳಸಿದ್ರೆ ಸಾಕು ಅಂತ ಅನಿಸುತ್ತೆ. ಇವಾಗೆಲ್ಲ ಕ್ಲೀನ್ ಆಯಿತು. ಸೊ ಈಗ ನೆಕ್ಸ್ಟ್ ಕಾರ್ಯಕ್ರಮ ಹಾಲನ್ನು ಕಾಯಿಸ್ಬೇಕು. ಹಾಲು ಕಾಯಿಸೋದಕ್ಕಿಂತ ನಾನು ಹಿಂದಿನ ದಿನ ಕಾಯಿಸಿ ಇಟ್ಟಿರ್ತೀನಲ್ಲ ಹಾಲು, ಅದರಲ್ಲಿರೋ ಕೆನೆನ ತೆಗೆದಿಡಬೇಕು. ಬನ್ನಿ ಇವಾಗ ನನ್ನ ಜೊತೆ ಇರಿ. ಪೂರ್ತಿ ದಿನ ಇಲ್ಲ, ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಅಷ್ಟೇ ಶೂಟ್ ಮಾಡಿದ್ದೀನಿ, ನೋಡೋಣ. ಹಲೋ, ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ರಿಗೂ. ನಾನು ಗಾಯತ್ರಿ. ವೆಲ್ಕಮ್ ಟು ಮೈ ಚಾನಲ್ ಗಾಯೂಸ್ ಕ್ಲಿಪ್ಸ್. ಯಾವುದೇ ರುಟೀನ್ ಶೂಟ್ ಮಾಡ್ತಾ ಇಲ್ಲ, ಕಾರಣ ಆ್ಯಸ್ ಯೂಶುವಲ್ ಇನ್ನು ಬೇರೆ ಎಲ್ಲೂ ಶಿಫ್ಟ್ ಆಗೇ ಇಲ್ಲ. ಇವಾಗ ನಾನು ಸ್ನಾನಕ್ಕೆ ಕೂಡ ನಮ್ಮ ಹಳೆ ಮನೆಗೆ ಹೋಗಿ ಬರೋಣ ಅಂದ್ಕೊಂಡೆ. ಬಿಕಾಸ್ ಬಟ್ಟೆಗಳನ್ನು ನಾವು ಶಿಫ್ಟ್ ಮಾಡ್ಕೊಂಡಿಲ್ಲ, ತಂದಿಲ್ಲ ಇಲ್ಲಿಗೆ. ಮೊದಲನೇದಾಗಿ ಪ್ರತಿ ಮನೆಗೂ ಅಡುಗೆ ಮನೆ ತುಂಬ ಇಂಪಾರ್ಟೆಂಟ್. ಅಡುಗೆ ಮನೆ ಒಂದು ಆರ್ಗನೈಸ್ ಆಯಿತು ಅಂತಂದರೆ ಆನಂತರ ಎಲ್ಲದನ್ನು ಮಾಡ್ಕೋಬೋದು ಅಂತ ಅಂದ್ಕೊಂಡ್ವಿ. ಸೊ ಬೆಳಗ್ಗೆ ನಂದು ಇವಾಗ ಅಜಾನ್ಗೆ ಹೋಗ್ತಾ ಇರೋದು ಕೇಳಿಸ್ತಾ ಇದೆ. 5 ಗಂಟೆ, ಎಕ್ಸಾಕ್ಟ್ 5 ಗಂಟೆ ಆಗಿದೆ. ನಾನು 4:45 ಇದ್ದೆ. ನೈಟ್ ಮ್ಯಾಚ್ ನೋಡಿ ಮಲಗಿದ್ದು ಲೇಟು, ಯಾಕೋ ನಿದ್ರೆ ಬರಲಿಲ್ಲ. ಬೇಗನೆ ಇದ್ದೆ. ಸ್ವಲ್ಪ ಎಲ್ಲ ಆರ್ಗನೈಸ್ ಮಾಡ್ಕೊಳ್ಳೋಣ, ಇನ್ನು ಸ್ವಲ್ಪ ಕೆಲಸ ಇದೆ, ಅದು ಬೇಗ ಮಾಡ್ಕೊಳ್ಳೋಣ ಅಂಥೇಳಿ ನಾನು ಬೇಗ ಇದ್ದೆ. ಹೆಚ್ಚಿಗೆ ಎಲ್ಲ ಒಂದೆರಡು ರೆಸಿಪಿ ಇದೆ, ಅದಕ್ಕೆ ತೋರಿಸ್ತೀನಿ. ಜೊತೆಗೆ ಮನೆ ಹೇಗಿದೆ ಹಾಗೆ ರುಟೀನ್ ಹೇಗಿರುತ್ತೆ ಅಂತಲೂ ಕೂಡ ತೋರಿಸ್ತೀನಿ. ಬನ್ನಿ, ವ್ಲಾಗ್ನ ನೋಡಿ ಕಂಪ್ಲೀಟಾಗಿ. ಇಷ್ಟ ಆದರೆ ಗೊತ್ತಲ್ಲ, ಪ್ಲೀಸ್ ಒಂದು ಲೈಕ್ ಮಾಡಿ. ಈ ಫ್ರಿಡ್ಜ್ ಬಗ್ಗೆ ನಾನು ಹೇಳಲೇಬೇಕು. ಮುಂದೆ ಯಾವಾಗಾದರೂ ಫ್ರಿಡ್ಜ್ನ ಕಂಪ್ಲೀಟಾಗಿ ಒಂದು ಟೂರ್ ಮಾಡಿ ಅದ್ರ ಬಗ್ಗೆ ಹೇಳ್ತೀನಿ, ಫಂಕ್ಷನ್ಸ್ನ. ನಿಜವಾಗ್ಲೂ ವೆರಿ 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 ಯೂಸ್ಫುಲ್ ಅನಿಸ್ತು ನನಗೆ. ಇದು ತುಂಬ ಇಷ್ಟ ಆಯಿತು. ಯಾಕೆ ಎಲ್ಲದನ್ನು ಹೇಳ್ತೀನಿ. ಕೆನೆನ ನಾನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಡ್ತೀನಿ. ತುಂಬ ದಿನ ಸ್ಟೋರ್ ಮಾಡಿ ಅಂದರೆ ಒಂದು ವಾರಗಟ್ಟಲೆ ಸ್ಟೋರ್ ಮಾಡಿ ಆ ನಂತರ ಬೆಣ್ಣೆ ಮಾಡೋದು. ಸೊ ಇಲ್ಲಿ ಕೆನೆನ ಸ್ಟೋರ್ ಮಾಡಿಟ್ಟಿದ್ದೀನಿ. ನಾವು ತೊಗೊಳ್ಳೋದು ಎಮ್ಮೆ ಹಾಲು, ಹಾಗಾಗಿ ಕೆನೆ ನೋಡಿ ಎಷ್ಟು ದಪ್ಪನಾಗಿ ಬರ್ತಾಯಿದೆ ಅಂತ. ಬೆಣ್ಣೆ ಕೂಡ ಬೇಕಾದಷ್ಟು ಆಗುತ್ತೆ. ನಾವು ಊಟ ಮಾಡಲಿಕ್ಕೆ ಇದೇ ತುಪ್ಪ, ಅಂದರೆ ಸಿಕ್ಕಾಪಟ್ಟೆ ಅಂತಲ್ಲ, ಕೆಲವೊಂದು ಸಲ ಒಗ್ಗರಣೆಗೆ ಎಲ್ಲದಕ್ಕೂ ತುಪ್ಪ ಬಳಸ್ಬಿಡ್ತೀನಿ. ರೈಸ್ ಐಟಮ್ ಮಾಡುವಾಗ ಎಲ್ಲದಕ್ಕೂ ಎಣ್ಣೆಗಿಂತ ತುಪ್ಪ ಬೆಸ್ಟು. ಹಾಗೆ ಎಣ್ಣೆ ವಿಷಯಕ್ಕೆ ಹೋದರೆ ನಮ್ಮ ಗಾಣದ ಎಣ್ಣೆ ತುಂಬ ಬೆಸ್ಟು. ನಿಮಗೆ ತುಂಬ ಜನ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಂತ ಯೂಸ್ ಮಾಡ್ತೀರಾ, ಬಟ್ ಸಿಗುವಂಥ ಎಣ್ಣೆ ನಿಜವಾಗ್ಲೂ ಕೋಲ್ಡ್ ಪ್ರೆಸ್ಡ ಅಂತ ಎಷ್ಟು ಮಟ್ಟಿಗೆ ನೋಡಿ ಗೊತ್ತಿರೋ ಕಡೆ ತಗೊಳ್ಳೋದು. ಚಳ್ಳಕೆರೆಯ ಚೇತನ ಕೋಲ್ಡ್ ಪ್ರೆಸ್ಡ್ ಆಯಿಲು ತುಂಬ ಚೆನ್ನಾಗಿ ಬರುತ್ತೆ. ಈಗ 4 ವರ್ಷದಿಂದ ಅಲ್ಲೇ ತಗೊಳ್ತಾ ಇರೋದು. ನಮ್ಮ ಜಾಕಿ ಎದ್ದಿಲ್ಲ. ಎದ್ದಿದ್ರೆ ಈ ಕೆನೆ ತೆಗಿವಾಗ ನಂಗೆ ಆ ಸ್ಪೂನ್ ಕೊಡಿ, ನನ್ನ ಕೆನೆ ಕೊಡಿ ಅಂತ ಗಂಟು ಬೀಳ್ತಾನೆ. ಡೈಲಿ ಒಂದೊಂದು ಹಡ ಒಂದು. ನಾನು ಸ್ವಲ್ಪ ಅದರಲ್ಲೂ 1-2 ಡ್ರಾಪ್ ಅಷ್ಟು ಕೆಳಗೆ ಹಾಕಲೇಬೇಕು. ಒಂದು ಬೌಲ್ ಒಂದು ಪಾತ್ರೆಯಲ್ಲಿ ಕಷಾಯ ಮಾಡಿ ರೆಗ್ಯುಲರಾಗಿ ಮಾಡ್ತೀನಿ. ಜೀರಿಗೆ ಹಾಕ್ತೀನಿ. ಈಗ ಜೀರಿಗೆ ಒಳಗಡೆ ಸ್ವಲ್ಪ ಅಜ್ವಾಯಿನ, ಒಂದು ಅರ್ಧ ಸ್ಪೂನಷ್ಟು ಅಜ್ವಾಯಿನ ಹಾಕ್ತೀನಿ.
ತೋರಿಸ್ಬೇಕು. ಇದು ಕುದಿಯೋಷ್ಟರಲ್ಲಿ ಇನ್ನಷ್ಟು ಕೆಲಸ ಇದೆ. ಒಂದು ಲೋಟ ತಣ್ಣೀರು ಕೊಡ್ತೀನಿ. ಪ್ಯೂರಿಫೈಯರ್ ಹಾಕ್ಬೋದು, ನಲ್ಲಿಗಳು ಹಾಕ್ಬೋದು, ಮಾಡರ್ನ್ ಬಾತ್ರೂಮ್ ಎಷ್ಟು ಇಂಪಾರ್ಟೆಂಟು ಅದನ್ನೆಲ್ಲ ಮಾಡ್ಸೋಕ್ಕೆ ಮುಂಚೆ ಪ್ರಿಪ್ರೇಷನ್ ಅಂತ ಇರುತ್ತೆ. ಏನು ಮಾಡಿಸ್ಬೇಕು ಅಂತಂದರೆ, ನಾರ್ಮಲಾಗಿ ನಾವು ಕಟ್ಸೋ ಮನೆಯೊಳಗೆ ಇದೆಲ್ಲದೂ ಹಾಕೊಂಡು ಯಾವುದು ಯೂಸ್ ಆಗೋಲ್ಲ. ಅದಕ್ಕಂತಲೇ ಒಂದಷ್ಟು ಮತ್ತೆ ಎಕ್ಸ್ಟ್ರಾ ಖರ್ಚುಗಳಿದೆ. ಅದನ್ನು ಮಾಡಿದರೆ ಮಾತ್ರ ನಾವು ನಮ್ಮ ಬಾತ್ರೂಮ್ ಆಗಲಿ, ಕಿಚನ್ ಸಿಂಕ್ ಆಗಲಿ ಎಲ್ಲದನ್ನೂ ಯೂಸ್ ಮಾಡ್ಬೋದು. ತುಂಬ ಜನರಿಗೆ ಅದೆಲ್ಲ ಒಂದು ಡೌಟ್ ಇರುತ್ತೆ. ನಾನು ಕೂಡ ಈ ಮನೆ ಕಟ್ಟಿದಾಗಲೇ ಇದೆಲ್ಲ ಕಲ್ತಿದ್ದು. ನಿಮ್ಮ ಜೊತೆ ಅದೆಲ್ಲ ಹಂಚ್ಕೋತೀನಿ. ನಮ್ಮ ಮನೆ ಇದು ಕೂಡ ಆ ಕಡೆ ಕೆಲವೊಂದು ಐಟಮ್ನ ಬ್ರೇಕ್ಫಾಸ್ಟಿಗೆ ಗೊತ್ತಾಗ್ತೀನಿ. ಹಾಗೆ ನಿಮಗೆ ತೋರಿಸ್ತೀನಿ ಬೆಳಗ್ಗೆ ಹೇಗಿರುತ್ತೆ ಅಂತ. ಇನ್ನೂ ಕೂಡ ಪೇಂಟಿಂಗು ಸಾಮಾನುಗಳು ಮನೆ ಒಳಗಡೆ ಇದೆ, ಕ್ಲೀನ್ ಮಾಡ್ತಾರೆ. ಇವತ್ತಿಗೆ ಫೈನಲ್ ಆಗುತ್ತೆ, ಅದನ್ನು ತೋರಿಸ್ತೀನಿ. ನೋಡಿ ಎಷ್ಟು ಪ್ಲೆಸೆಂಟ್ ಆಗಿದೆ ಅಂತ. ಈ ಬೆಳಗಿನ ವಾತಾವರಣವೇ ಚೆಂದ. ಆ ಪೇಂಟು ಸಾಮಾನೆಲ್ಲ ಹಾಗೆ ಇದೆ ನೋಡಿ. ಅಷ್ಟರೆಲ್ಲ ಗುಟ್ಬಿಟ್ಟು ರಂಗೋಲಿ ಹಾಕಿದೆ, ಅದನ್ನು ನೋಡ್ತೀರಾ ನೀವು. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹೇಗೆ ಅನಿಸುತ್ತೆ ಅದನ್ನು ಹೇಳಿ. ಯಾಕೆ ಅಂತಂದರೆ ನನಗೆ ತುಂಬ ಖುಷಿ ಕೊಡುತ್ತೆ ಅದು. ಪಕ್ಷಿಗಳು ನ್ಯಾಚುರಲಿ ಪಕ್ಷಿಗಳ ಸದ್ದು ಕೇಳಿಸ್ತಾ ಇರುತ್ತೆ. ನಾನು ರೆಡ್ ಟೈಲ್ಸ್ ಹಾಕ್ಸಿದ ಉದ್ದೇಶನೇ ಅದು. ರಂಗೋಲಿ ಹಾಕೋಕ್ಕೆ ಒಂದು ಖುಷಿ. ಹಾಗೆ ಆ ರೆಡ್ ಟೈಲ್ಸ್ ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಹೂವು ರಂಗೋಲಿ ಏನಿಟ್ರು. ನೆನ್ನೆ ಅಷ್ಟೇ ಇದಕ್ಕೆ ಮಣ್ಣು ಗೊಬ್ಬರ ಎಲ್ಲ ಹಾಕಿ ಕ್ಲೀನಾಗಿ, ಗೊಬ್ಬರ ಅಂದರೆ ಆಲ್ರೆಡಿ ಮಣ್ಣು ಕೊಳೆತು ಆಗಿರುತ್ತಲ್ಲ, ಆ ಗೊಬ್ಬರ ಮಣ್ಣು ಮರಳು ಎಲ್ಲ ಮಿಕ್ಸ್ ಮಾಡಿ ಹಾಕಿ ತುಳಸಿ ಗಿಡನ ಹಾಕಿದ್ವಿ ನಿನ್ನೆ. ಹೇಗಿದೆ ವಾತಾವರಣ? ತುಂಬ ಜನ ಖುಷಿ ಪಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹೊಸ್ತಿಲ್ಗೆ ಇನ್ನು ಆಯಿಲ್ ಪೇಂಟ್ ಮಾಡಿಸ್ತೀನಿ. ನನಗೆ ಗೋಲ್ಡ್ ಎಲ್ಲ ಇಷ್ಟ ಇಲ್ಲ, ಆಯಿಲ್ ಪೇಂಟ್ ಮಾಡಿಸ್ತಾ ಇದ್ದೀನಿ. ಹಲೋ, ಗುಡ್ ಈವ್ನಿಂಗ್. ಸಂಜೆ ಆಗಿದೆ. ಈಗ ಹುಲ್ಲು ಎಷ್ಟು ಹಸಿರಾಗಿದೆ ಅಲ್ವಾ. ಈ ಡ್ರಿಪ್ ಪೈಪೆಲ್ಲ ಹಾಕಿದ್ದಾರೆ ಇವಾಗ. ಏನಕ್ಕೆ ಅಂದರೆ ಬೇಸಿಗೆ ಅಲ್ವಾ, ತುಂಬ ನಮ್ಮ ಮನೆಯವ್ರಿಗೆ ಈ ಗಿಡ ಅದೆಲ್ಲದಕ್ಕಿಂತ ಈ ಲಾನ್ ಮೇಲೆ ಜಾಸ್ತಿ ಪ್ರೀತಿ. ಅಲ್ಲಿ ನೋಡಿ ಪಕ್ಷಿ. ಇವಾಗಂತೂ ಮುಂಚೆ ಸ್ವಲ್ಪ ಪಕ್ಷಿಗಳು ಏನು ಮಾಡ್ತಿತ್ತು ಅಂದರೆ, ನಾವು ಮನುಷ್ಯರು ಓಡಾಡಿದರೆ ಓಡೋಗ್ತಾಯಿತ್ತು, ಹಾರ್ಕೊಂಡು ಹೋಗ್ತಾಯಿತ್ತು. ಈಗ ಏನಿಲ್ಲ, ನಾವು ಜೊತೆನೇ ಓಡಾಡ್ತಾ ಇದ್ದಾವೆ ಎಲ್ಲ ಒಂಥರ. ಯಾಕಂದರೆ ನಾವು ತೊಂದರೆ ಕೊಡ್ತಾಯಿಲ್ಲ, ಒಂದು ಕಲ್ಲು ಎಸೆಯೋದು ಅಥವಾ ಜೋರಾಗಿ ಮಾತಾಡೋದು ಏನೂ ಮಾಡ್ತಾಯಿಲ್ಲ. ಖುಷಿಯಾಗಿ ಈಗ ಒಣಗೊನೆ ಸೊಪ್ಪು ಇದು, ಅದೇ ನಿಮಗೆಲ್ಲ ಗೊತ್ತು, ಲಾಸ್ಟ್ ಟೈಮ್ ಅಮ್ಮ ಹೇಳಿದ್ದು ಒಳ್ಳೆಯದು ಅಂತ. ಸೊ ಅದಕ್ಕೆ ತುಂಬ ಬಂದಿದೆ, ಎಲ್ಲ ಕಡೆ ಬಂದಿದೆ ಈ ಸೊಪ್ಪು ನೋಡಿ. ಅದಕ್ಕೆ ಒಂದಿನ ಬಸಾರು ಮಾಡೋಕ್ಕೆ ಬರುತ್ತೆ ಅಂತ ಹೇಳಿ ಕಿತ್ಕೋತಾ ಇದ್ದೀನಿ ಅಂದರೆ ಕಮೆಂಟ್ ಹಾಕ್ತಾರೆ, ಕುಯ್ಕೋತಾ ಇದ್ದೀನಿ ಅಂತ ಹೇಳಿ ಅಂತ. ಸರಿ, ಕುಯ್ಕೋತಾ ಇದ್ದೀನಿ ಸೊಪ್ಪನ್ನ. ಕ್ಯಾಮ್ರಾ ಇದೆ ಬಲಗೈಯಲ್ಲಿ. ಮಕ್ಕಳು ಯಾರೂ ಇಲ್ಲ ಮನೆಯಲ್ಲಿ, ವಿಡಿಯೋ ಮಾಡಿಕೊಡ್ತಾಯಿದ್ರು ಪಾಪ. ಇಲ್ಲ ಅಂದರೆ ಈ ಗಾರ್ಡನಲ್ಲಿ ಟ್ರೈಪಾಡ್ ಇಟ್ಟೆಲ್ಲ ವೀಡಿಯೋ ಮಾಡಲಿಕ್ಕೆ ಬರಲ್ಲ, ಯಾಕಂದರೆ ನಾನು ಒಂದು ಜಾಗದಲ್ಲೇ ಕುತ್ಕೊಂಡು ವೀಡಿಯೋ ಮಾಡೋಕ್ಕಾಗಲ್ವಲ್ಲ. ಹಾಗಾಗಿ ಎಷ್ಟು ಹೆಲ್ದಿಯಾಗಿದೆ ನೋಡಿ ಸೊಪ್ಪು. ಇದೆಲ್ಲ ನ್ಯಾಚುರಲ್ ಆಗಿ ಇದೇ ಹುಲ್ಲಲ್ಲಿ ಮೋಸ್ಟ್ಲಿ ಬೀಜಗಳು ಮಿಕ್ಸ್ ಆಗಿರುತ್ತೆ ಅನ್ಕೋತೀನಿ, ಹಂಗಾಗಿ ಸಿಗೋ ಸೊಪ್ಪಿದು. ನಾವೇ ಪುಣ್ಯವಂತರು, ಅಷ್ಟು ಮಾತ್ರ ಹೇಳಬಲ್ಲೆ. ವಾತಾವರಣನೇ ಚೆಂದ. ನನಗೆ ಒಂದು 10 ನಿಮಿಷ ಹೊರಗಡೆ ಹೋಗಿ ಹುಲ್ಲಲ್ಲೆಲ್ಲ ಓಡಾಡ್ಕೊಂಡು ಬಂದರೆ ಎಷ್ಟು ಸಂತೋಷ ಅನಿಸುತ್ತೆ ಮನಸ್ಸಿಗೆ. ಹಾಗೆ ನುಗ್ಗೆ ಹೂವಾಗಿರುತ್ತೆ, ಅಲ್ಲಲ್ಲಿ ಗಿಡಗಳಲ್ಲಿ ಕಾಯಿ, ಈಚು, ಈ ಹಣ್ಣು ನಾ ಹೇಳಿದ್ನಲ್ಲ
ಆ ಮನೇಲಿ ಇದ್ಕೊಂಡು ಈ ಗಾರ್ಡನ್ ಮೇಂಟೈನ್ ಎಲ್ಲ ನೋಡೋಕ್ಕೂ ಆಗ್ತಿರಲಿಲ್ಲ ನಮಗೆ ಸರಿಯಾಗಿ. ಯಾವಾಗೋ ಒಂದು ದಿನ ಕರೆಕ್ಟಾಗಿ ಒಬ್ಸರ್ವ್ ಮಾಡ್ತಾಯಿದ್ವಿ ಅಷ್ಟೇ. ಬಟ್ ಇವಾಗ ರೆಗ್ಯುಲರಾಗಿ ಅದೇ ಮನೇಲಿರೋದ್ರಿಂದ ತುಂಬ ಸಂತೋಷವಾಗಿ ಅದನ್ನೆಲ್ಲ ಅನುಭವಿಸ್ತಾ ಇದ್ದೀವಿ. ಈ ಸೊಪ್ಪನ್ನು ಒಬ್ಬೊಬ್ಬರು ಒಂದೊಂದು ರೀತಿ ಹೆಸರಲ್ಲಿ ಕರೀತಾರೆ. ಅಂದರೆ ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ರೀತಿಯಲ್ಲಿ ಇದನ್ನು ಮೆನ್ಷನ್ ಮಾಡ್ತಾರೆ. ಈ ಸೊಪ್ಪಲ್ಲಿ ಮೊಸೊಪ್ಪು ಸಾರು ಅಥವಾ ಬಸ್ಸಾರು, ಉದ್ಕ ಹೇಳ್ತೀವಲ್ಲ ಅದು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಪುಂಡಿ ಸೊಪ್ಪು ಎಲ್ಲ ಮಾಡ್ಬೋದು. ಯಾರು ಹಿತ್ತಲಲ್ಲೋ ಈ ಮಳೆಗಾಲದಲ್ಲಂತೂ ಹೊಲದಲ್ಲಿ ತುಂಬ ಹೇರಳವಾಗಿ ಸಿಗುತ್ತೆ. ಟ್ರೈ ಮಾಡಿ ನೋಡಿ, ನಿಮಗೆ ಅದರ ಅನುಭವ ಆಗುತ್ತೆ. ಹಾಗೆ ಸೊಪ್ಪೆಲ್ಲ ಕುಯ್ಕೊಂಡು ತಂದು ಅಲ್ಲಿ ಇಟ್ಕೊಂಡು ಹೊರಗೆ ಕುತ್ಕೊಂಡಿದೆ, ಯಾಕಂದರೆ ಕ್ಲೀನ್ ಮಾಡ್ತಾಯಿದ್ರು. ನಿಜವಾಗ್ಲೂ ಹೇಳ್ತೀನಿ, ಏನು ಕೊಟ್ಟರು ಸಾಲದು ಇವರ ಎಫರ್ಟಿಗೆ. ನಮ್ಮ ಪೇಂಟಿಂಗ್ ಟೀಮ್ ಏನು ಈ ವರ್ಷ ನಮ್ಮ ಮನೆಗೆ ಅಂದರೆ ಮನೆ ಕಟ್ಸುವಾಗ ಪೇಂಟ್ ಅವ್ರು ಏನು ಸಿಕ್ಕಿದಾರಲ್ಲ, ರಿಯಲಿ ಹ್ಯಾಟ್ಸ್ ಆಫ್. ಅವ್ರ ಪೇಷನ್ಸು, ಅವರ ಡೀಟೇಲಿಂಗ್, ಒಂದು ಚುಕ್ಕಿ ಎಲ್ಲೂ ಇರಬಾರ್ದು, ಅಷ್ಟು ಕ್ಲೀನ್ ಮಾಡ್ತಾರೆ. ಹಾಗೆ ಪೇಂಟ್ ಮಾಡುವಾಗಲೂ ಅಷ್ಟೇ ಪ್ರಿಕಾಷನ್ಸ್ ತೊಗೊಳ್ಳೋದು, ಸೈಡಿಗೆಲ್ಲ ಟೇಪು, ನ್ಯೂಸ್ ಪೇಪರ್ ಎಲ್ಲ ಹಾಕಿಬಿಟ್ಟು ಆನಂತರ ಪೇಂಟಿಂಗ್ ಸ್ಟಾರ್ಟ್ ಮಾಡೋದು. ನಿಜವಾಗ್ಲೂ ನಾನಂತೂ ಇದುವರೆಗೂ ಎಲ್ಲೂ ನೋಡಿಲ್ಲ, ಅಷ್ಟು ಚೆನ್ನಾಗಿ ಮಾಡ್ತಾರೆ ಪೇಂಟಿಂಗ್ ವರ್ಕು. ನಿಜ ನಾನು ಹೇಳ್ತೀನಿಲ್ಲ, ಯಾರಿಗಾದರೂ ಅವಶ್ಯಕತೆ ಇದೆ ನಿಜವಾಗ್ಲೂ ಇವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಬಹಳ ಚೆನ್ನಾಗಿದೆ ವರ್ಕು. ಪಾಲಿಷಿಂಗ್ ಕೂಡ ನಮ್ಮದು ವುಡ್ ಪಾಲಿಷ್ ಮಾಡ್ತಾ ಇರೋದು ಇವರೇ, ಪೇಂಟಿಂಗ್ ಮಾಡ್ತಾ ಇರೋದು ಇವರೇ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆನ ತಿಳಿಸಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.